ಹೆಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಮಧುಚಂದ್ರ ಸಕಲೇಶ್ಪುರದಿಂದ. ನಾವಿವತ್ತು TV9 ಫುಡ್ ಕಾರ್ನರ್ಗೋಸ್ಕರ ಒಂದು ಅಥೆಂಟಿಕ್ ಮಲ್ನಾಡ್ ಸ್ಪೆಷಲ್ ಕಾಲ್ ಕಡ್ಬು, ಮಸಾಲೆ ಕಡ್ಬು ಅಂತಾರೆ, ಕಾಲ್ ಕಡ್ಬು ಅಂತಾರೆ, ಇದನ್ನ ನಾವು ಮಾಡಿ ತೋರಿಸ್ತಾ ಇದೀವಿ. ಇನ್ನು ಕಾಲ್ ಕಡ್ಬು ಮಾಡ್ಬೇಕಾದ್ರೆ ಇದನ್ನ ಸ್ವೀಟು ಸಹ ಮಾಡಬಹುದು, ಖಾರನು ಮಾಡಬಹುದು. ಎರಡು ಹೇಗ್ ಮಾಡೋದು ಒಂದೇ ಅಡಿಗೆಯಲ್ಲಿ ಅಂತ ನಾನು ತೋರಿಸ್ಕೊಳ್ತೀನಿ ಇವತ್ತು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕಿಚನ್ಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಕಡ್ಬು ರೆಡಿ ಮಾಡ್ಕೊಳ್ಳೋಣ. ಕಡ್ಬು ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದೊಂದು ಹಿಟ್ ರೆಡಿ ಮಾಡ್ಕೊಳ್ಬೇಕು. ಈಗ ಹಿಟ್ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀರ್ ಹಾಕೊಳ್ತಾ ಇದೀನಿ. ನೀರ್ ಹೇಗೆ ಅಂತಂದ್ರೆ ನೀವೇ ಹೇಗೆ 1:2 ರೇಷಿಯೋದಲ್ಲಿ ಮಾಡ್ಕೊಳ್ತೀರಾ ಅದೇ ತರ. ಈಗ 1 ಕಪ್ ಇದನ್ನ ತಗೊಂಡ್ರೆ 1 ಗ್ಲಾಸ್ ಅಲ್ಲಿ ನೀವು ಅಕ್ಕಿ ತಗೊಂಡ್ರೆ ಅದ್ರದ್ದು 2 ಗ್ಲಾಸ್ ನೀರ್ ಹಾಕೊಳ್ಳಿ, ಆ ತರ ಅಷ್ಟೇ. ಇದರಲ್ಲಿ ನಾನು 3 ಕಪ್ ಮಾಡ್ತಾ ಇದೀನಿ, ಅದಕ್ಕೆ 6 ಕಪ್ ನೀರ್ ಹಾಕೊಳ್ತಾ ಇದೀನಿ. ಈಗ ಹಿಟ್ಟಿಗೆ ಏನೇನ್ ಬೇಕು ಅಂದ್ರೆ ಕಡ್ಬು ಮಾಡಕ್ಕೆ ಹಿಟ್ಟಿಗೆ ಏನೇನ್ ಬೇಕು ಅಂತ ಇದರಲ್ಲಿ 3 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು. ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಕಲ್ಲುಪ್ಪನ್ನು ತಗೊಂಡಿದ್ದೀನಿ. ನೀವು ಪುಡಿ ಉಪ್ಪು ತಗೊಳ್ಳೋದಾದ್ರೆ 2.5 ಟೇಬಲ್ ಸ್ಪೂನ್ ಅಷ್ಟು ನೀವು ಪುಡಿ ಉಪ್ಪನ್ನ ತಗೊಳ್ಳಿ. ಮತ್ತೆ ಇಲ್ಲಿ ಸಾಫ್ಟ್ ಆಗಿ ಬರಬೇಕು ಕಡ್ಬು ಅಂತಂದ್ರೆ ಇದು ಮೇನ್ ಇಂಗ್ರೀಡಿಯೆಂಟ್. ಏನಂತಂದ್ರೆ ಇದರಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆಗೆ ಮತ್ತೆ ಅದ್ರ ಜೊತೆಗೆ ನಾನು ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ 1/2 ಟೇಬಲ್ ಸ್ಪೂನ್ ಅಷ್ಟಕ್ಕಿಂತ ಕಡಿಮೆನೆ ಹಾಕೊಳ್ಳಿ. 1/4 ಟೇಬಲ್ ಸ್ಪೂನ್ ಅಂತ ಅನ್ಕೊಳ್ಳಿ. 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಒಂದು 5 ಅವರ್ಸ್ ನೆನ್ಸ್ಕೊಳ್ಬೇಕು. ನೆನ್ಸಿ ಆಮೇಲೆ ರುಬ್ಕೊಳ್ಬೇಕು. ಇದನ್ನ ಆಮೇಲೆ ಲಾಸ್ಟಿಗೆ ಹಾಕೊಳ್ಳೋಣ. ಈಗ ಇಷ್ಟು ನಾವು ಹಿಟ್ಟು ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್. ಈಗ ನೀರಿದು ಕುದೀತಾ ಇದೆ. ಈ ತರ ಕುದೀತಾ ಇರಬೇಕಾದ್ರೆ ನೀವು ನೀರ್ನ ಇದಕ್ಕೆ ಉಪ್ಪು ಹಾಕೊಳ್ಳಿ. ಈಗ ನೀರು ಕುದೀತಾ ಇದೆ. ಈ ನೀರು ಕುದೀತಾ ಇರೋದಕ್ಕೆ ಅಕ್ಕಿ ಹಿಟ್ಟು ಹಾಗೆ ಡೈರೆಕ್ಟ್ ಆಗಿ ಹಾಕೊಳ್ಳೋಣ. ಹೀಗೆ ಒಂದು ಮೇಲೆ ಹೀಗೆ ಹಾಕೊಳ್ಬೇಕು. ಫಸ್ಟ್ ಈಗಲೇ ಕಲ್ಸ್ಬಿಡ್ಬೇಡಿ, ಅದ್ ಹಾಗೆ ಕುದೀಲಿ. ಹೀಗೆ ಕುದೀಲಿ. ಈಗ ಇದನ್ನ ಸಿಮ್ ಮಾಡೋಣ. ಇದು ಹೀಗೆ ಕುದೀತಾ ಇರಬೇಕು. ಒಂದು 20 ಮಿನಿಟ್ಸ್ ಹೀಗೆ ಕುದಿಸ್ಕೊಳ್ಳೋಣ. ನಾನು ಆಗ್ಲೇ ಹೇಳ್ದಂಗೆ ಉದ್ದಿನ ಬೇಳೆ ಮತ್ತೆ ಮೆಂತ್ಯನ ನೆನ್ಸ್ಕೊಂಡಿದ್ನಲ್ಲ, ಅದನ್ನ ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿದೀನಿ. ಈಗ ಇದು 20 ಮಿನಿಟ್ಸ್ ಆಗಿದೆ. ಇದು ಕುದೀತಾ ಇದೆ. ಇದು 20 ಮಿನಿಟ್ಸ್ ಆಗಿದೆ. ಇದು ಕುದೀತಾ ಇದೆ. ಈಗ ಇದಕ್ಕೆ ಇದನ್ನ ಹಾಕೋಣ. ಈ ಪೇಸ್ಟ್ನ ಹಾಕ್ಬಿಟ್ಟು ಈಗ ಇದನ್ನ ತಿರುಗ್ಕೊಳ್ಬೇಕು. ಒಂದೇ ಡೈರೆಕ್ಷನ್ ಅಲ್ಲಿ ತಿರುಗ್ಕೊಳ್ಳಿ, ಇಲ್ಲಾಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದ್ರೂ ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೂ ಸ್ವಲ್ಪ ಬಿಸಿ ನೀರು ಹಾಕೊಳ್ಬಹುದು. ಇಲ್ಲ ತೆಳ್ಳಗಾಯ್ತು ಅಂದ್ರೂ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಬೇಕಾದ್ರೆ ನೀವು ಯಾವ್ದು ಮುದ್ದೆ ಹಿಟ್ಟಿಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ತಗೊಂಡ್ ಬರ್ಬೋದು. ನಾನು ಅದಕ್ಕೆ ಇಲ್ಲಿ ಕುಕ್ಕರ್ ತಗೊಂಡಿದ್ದೀನಿ, ಯಾಕಂದ್ರೆ ಒಂದ್ ಸ್ವಲ್ಪ ಹ್ಯಾಂಡಲ್ ಇರುತ್ತೆ. ಈಗ ಇದ್ರ ಮೇಲೆನೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ ಸ್ಟವ್ದು, ಅದ್ರ ಮೇಲೆನೆ ಹಿಂಗೆ ತಿರುಗ್ತಾ ಇದ್ದೀನಿ. ಸಿಮ್ಮಲ್ಲೇ ಇರ್ಲಿ. ಈಗ ಅದನ್ನೆಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಒಂಚೂರು ಹಿಟ್ಟು ಕೈಗೆ ಅಂಟ್ತಾ ಇಲ್ಲ. ಈಗ ಅಂಟ್ತಾ ಇಲ್ಲ ಅಂತಂದ್ರೆ ಅದು ಚೆನ್ನಾಗಿ ಕುಕ್ ಆಗಿದೆ ಅಂತ. ಒಂದ್ ಸ್ವಲ್ಪ ಕೈ ನೀರ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇದನ್ನ ಒಂದ್ ಸ್ವಲ್ಪ ಹೀಗೆ ಮಾಡ್ಕೊಳ್ಬೇಕು. ಉಂಡೆ ಕಟ್ಕೊಳ್ಳೋಕ್ಕಿಂತ ಮುಂಚೆ ಹೀಗೆ ಉಂಡೆ ಕಟ್ಕೊಂಡಕ್ಕೆ ಎಲ್ಲ ಒಂದ್ ಸ್ವಲ್ಪ ಇದಕ್ಕಿಂತ ಒಂಚೂರು ದಪ್ಪ ಉಂಡೆ ಕಟ್ಕೊಂಡು ಇಟ್ಕೊಳ್ಳಿ. ಈಗ ಈ ತರ ಎಲ್ಲ ಸ್ವಲ್ಪ ದಪ್ಪ ಅಂದ್ರೆ ಉಂಡೆ ಕಟ್ಕೊಳಕ್ ಈಸಿ ಆಗಂಗೆ ನಾನು ಬಿಸಿ ಇದ್ದಾಗ್ಲೇನೆ ಮಾಡ್ಕೊಂಡಿದೀನಿ. ಈಗ ಇದನ್ನ ಹೀಗೆ ತಗೊಂಡು ಈಗ ಎಲ್ಲ ಒಂದು ಮೀಡಿಯಂ ಸೈಜ್ಗೆ ನಾವು ಹಿಂಗ್ ಇಟ್ಕೊಂಡಿದೀವಲ್ವಾ, ಇದನ್ನ ನಾವೆಲ್ಲ ಸಣ್ಣ ಸಣ್ಣ ಉಂಡೆಗಳಾಗಿ ಹೀಗೆ ಕಟ್ಕೊಳ್ಬೇಕು. ಕಟ್ಕೊಂಡು ಒಂದ್ ಸೈಡಿಗೆ ಇಟ್ಕೊಳ್ಳಿ. ಎಲ್ಲಾನು ಇದೇ ತರ ಸೈಜ್ಗೆ ಕಟ್ಕೋಬೇಕು. ಅದಕ್ಕೆ ಕಾಳ್ ಕಡ್ಬು ಅಂತ ಹೇಳೋದು ಇದನ್ನ, ಯಾಕಂದ್ರೆ ಕಾಳ್ ತರ ಕಟ್ಬೇಕು. ಅದಕ್ಕೆ ನೋಡಿ ಒಂಚೂರು ಕೈಗೆ ಅಂಟ್ತಿಲ್ಲ. ನಿಮ್ಗೆ ಏನಾದ್ರು ಕೈಗೆ ಅಂಟ್ತಾ ಇದೆ ಅಂದ್ರೆ ಬೇಕಾದ್ರೆ ತುಪ್ಪನೂ ಹಾಕೊಳ್ಬಹುದು, ಅಥವಾ ನೀರ್ನ ಒಂದ್ ಸ್ವಲ್ಪ ಹೀಗೆ ನೀರ್ನ ಒಂಚೂರು ಹೀಗೆ ತಗೊಂಡು ಹೀಗೆ ಕೈ ಮಾಡ್ಕೊಂಡ್ರೆ ಅವಾಗ ಪೂರ್ತಿ ಅಂಟಲ್ಲ. ಈಗ ಉಂಡೆ ಮಾಡಿ ಕಟ್ಟಿಟ್ಕೊಂಡಿದೀವಿ. ಇದು ಒಂದಕ್ಕೊಂದು ಅಂಟ್ತಾ ಇಲ್ಲ ನೋಡಿ, ಎಲ್ಲ ಬಿಡಿ ಆಗಿದೆ. ಸೊ ಈಗ ಇದು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ಕಡ್ಬಿನ ಪಾತ್ರೆ ಅಂತ ಇರುತ್ತೆ. ಈ ತರ ಇರುತ್ತೆ ಕಡ್ಬಿನ ಪಾತ್ರೆ. ಒಂದ್ ಸ್ವಲ್ಪ ಈ ತರ ಇರುತ್ತೆ. ಇದು ಚಿಕ್ಕದು ಇರುತ್ತೆ, ದೊಡ್ಡದು ಇರುತ್ತೆ. ನಿಮ್ ಹತ್ರ ಕಡ್ಬಿನ ಪಾತ್ರೆ ಇಲ್ಲ ಅಂತಂದ್ರೆ ನೀವು ಇದನ್ನ ಬೇಕಾದ್ರೆ ಇಡ್ಲಿ ಪಾತ್ರೆಯಲ್ಲೂ ನೀವು ಬೇಯಿಸ್ಕೊಳ್ಬಹುದು. ಈಗ ಕಡ್ಬಿನ ಪಾತ್ರೆ ಒಳಗಡೆ
ಈ ತರ ಇರುತ್ತೆ. ಈಗ ಇದು ಒಂದು ದೊಡ್ಡ ಹೋಲ್ ಇರುತ್ತೆ, ಬಟ್ ಅದು ಕಾಲ್ ಕಡುಬು ಎಲ್ಲ ಸಣ್ಣ ಕಟ್ಟಿದೀವಲ್ವಾ, ಹಾಗಾಗಿ ನಾನೊಂದು ಚಿಕ್ಕ ಪ್ಲೇಟ್ ಇಡ್ತೀನಿ ಇಲ್ಲಿಗೆ. ಇದು ಸ್ಟೀಮ್ ಅಲ್ಲಿ ಇದೆಲ್ಲ ಬೇಯ್ಕೊಳ್ಳುತ್ತೆ. ಆ ಚಿಕ್ಕ ಪ್ಲೇಟ್ ಇಡಕ್ಕಿಂತ ಮುಂಚೆ ಇದ್ರೊಳಗಡೆ ನೀರ್ ಹಾಕಿದೀನಿ. ನೀರ್ ಎಷ್ಟು ಹಾಕ್ಬೇಕು ಅಂತಂದ್ರೆ ಅದೊಂದು ಅಂಚಿರುತ್ತೆ, ಅದ್ರ ಅಂಚಷ್ಟು ಹಾಕಿದ್ರೆ ಸಾಕು. ಈಗ ಇದನ್ನ ಮುಚ್ಚಿಬಿಟ್ಟು ಈಗ ಇದನ್ನ ಸಣ್ಣ ಪ್ಲೇಟ್ ಅನ್ನ ಮುಚ್ಚಿದೀನಿ. ಈಗ ಇದನ್ನ ಸ್ಟವ್ ಹಚ್ಕೊಂಡಿದೀನಿ. ಈಗ ಅದು ನೀರ್ ಬಾಯ್ಲ್ ಆಗ್ತಾ ಇರ್ಲಿ. ಈ ಕಡುಬನ್ನೆಲ್ಲ ಈಗ ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಹಾಕೊಂಡು ಹೀಗೆ ಒಂಚೂರು ಹರಡ್ಕೊಳ್ಳಿ. ಈಗ ಅದೇನು ಬಿದೋಗೋದಿಲ್ಲ, ಯಾಕಂದ್ರೆ ಅದು ದೊಡ್ಡ ಹೋಲ್ ಇದೆಯಲ್ಲ, ಅದನ್ನ ಮುಚ್ಚಿಟ್ಕೊಂಡಿದೀವಿ. ಹಾಗಾಗಿ ಇದನ್ನೆಲ್ಲ ಇವಾಗ ಮುಚ್ಚಿಟ್ಬಿಟ್ಟು ಈಗ ಒಂದು 15 ಮಿನಿಟ್ಸ್ ಇದು ಕುಕ್ ಆಗ್ಲಿ. ಅದು ಕುಕ್ ಆಗೋ ತನಕ ನಾವು ಮಸಾಲೆಗೆ ಏನೇನ್ ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ಇದು ಖಾರಕ್ಕೆ ರೆಡಿ ಮಾಡ್ಕೊಂಡಿದೀನಿ. ನಿಮ್ಗೆ ಆಗ್ಲೇ ಹೇಳ್ದೆ, ಇದರಲ್ಲಿ ಖಾರನು ಮಾಡ್ಬೋದು, ಸ್ವೀಟ್ ಮಾಡ್ಬೋದು ಅಂತ. ಆ ಕಡುಬಿಗೆ ನಾವು ಖಾರನು ಮಾಡ್ಕೊಳ್ಬಹುದು, ಸ್ವೀಟ್ ಮಾಡ್ಕೊಳ್ಬಹುದು. ಈಗ ಖಾರಕ್ಕೆ ಇದು ರೆಡಿ ಆಗಿದೆ, ಮತ್ತೆ ಸ್ವೀಟ್ಗೆ ಇದು ರೆಡಿ ಆಗಿದೆ. ಈಗ ಖಾರಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ. ಈಗ ಖಾರಕ್ಕೆ ಇದು ನಾನು ಬೀನ್ಸ್ ಕಾಳನ್ನ ಬಿಡಿಸ್ಬಿಟ್ಟು ಒಂದು 2 ವಿಷಲ್, 2 ವಿಷಲ್ ಬೇಡ, 1 ವಿಷಲ್ ಹಾಕಿಸ್ಕೊಳ್ಳಿ ಸಾಕು. ಯಾಕಂದ್ರೆ ಇದು ಹಸಿ ಕಾಳಾಗಿರೋದ್ರಿಂದ. ನಿಮ್ಗೆ ಬೇರೆ ಯಾವ್ದಾದ್ರು ಒಂಚೂರು ಉಪ್ಪು ಹಾಕೊಂಡು ಬೇಯಿಸಿಟ್ಕೊಂಡಿದೀನಿ ಕುಕ್ಕರ್ ಅಲ್ಲಿ, ಒಂದೇ ವಿಷಲ್ ಹಾಕಿಸ್ಕೊಂಡಿದೀನಿ. ನೀವು ಬೇರೆ ಕಾಳನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು. ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆಹಣ್ಣ ಇಟ್ಕೊಂಡಿದೀನಿ. ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತಗೊಂಡಿದೀನಿ. ಒಂದು 4 ರಿಂದ 5 ಚೂರು ಶುಂಠಿ, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ 8 ರಿಂದ 10 ಮೆಣಸಿನಕಾಯಿ ಖಾರಕ್ಕೆ, ಮತ್ತೆ ಜೀರಿಗೆ, ಮತ್ತೆ ಲವಂಗ, ಮತ್ತೆ ಚಕ್ಕೆ ಒಂದ್ ಸ್ವಲ್ಪ ತಗೊಳ್ಳಿ. ಮತ್ತೆ ಕಾಯಿ ತುರಿ ತಗೊಂಡಿದೀನಿ, 1 ಬೌಲ್ ಅಷ್ಟು ಕಾಯಿ ತುರಿ ತಗೊಳ್ಳಿ. ಈಗ ಧನಿಯಾ ಆಯ್ತು. ಧನಿಯಾ ಇಲ್ಲಿ ನಾನು ಸ್ವಲ್ಪ ಎಳ್ಳು ತಗೊಂಡಿದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು. ಮತ್ತೆ ಸ್ವಲ್ಪ ಖಾರಕ್ಕೆ ಯಾವಾಗ್ಲೂ ಒಂದ್ ಸ್ವಲ್ಪ ಸ್ವೀಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಬೆಲ್ಲ ತಗೊಂಡಿದೀನಿ, ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ಗಸಗಸೆ ತಗೊಂಡಿದೀನಿ. ಗಸಗಸೆ ಎರಡಕ್ಕೂ ಬೇಕು, ಯಾಕಂದ್ರೆ ಖಾರಕ್ಕೂ ಬೇಕು, ಸ್ವೀಟ್ಗೂ ಬೇಕು. ಸೊ ಹಾಗಾಗಿ ಒಂದು 2 to 3 ಸ್ಪೂನ್ಸ್ ಅಷ್ಟು ಗಸಗಸೆ ತಗೊಂಡಿದೀನಿ. ಮತ್ತೆ ಈಗ ಸ್ವೀಟ್ ಹೇಳೋದಾದ್ರೆ, ಇಲ್ಲೂ ಅಷ್ಟೇ ಸ್ವೀಟಿಗೆ ಕಾಯಿ ತುರಿ ಮತ್ತೆ ಬೆಲ್ಲ, ಇದು ಅಷ್ಟೇ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದೀನಿ. ನೀವು ಬೇಕಾದ್ರೆ ಶುಗರು ಹಾಕೊಳ್ಬಹುದು. ನಾನು ಇಲ್ಲಿ ಸಕ್ಕರೆ ಬದಲು ಬೆಲ್ಲ ತಗೊಂಡಿದೀನಿ. 2 ಲವಂಗನ ನಾನು ತಗೊಂಡಿದೀನಿ. ಮತ್ತೆ ಏಲಕ್ಕಿ ಪೌಡರ್, ಫ್ರೆಶ್ ಆಗಿ ಇರುವಂತ ಪೌಡರ್ ಇದು. ಮತ್ತೆ ಸ್ವಲ್ಪ ಗೋಡಂಬಿ ಮತ್ತೆ ದ್ರಾಕ್ಷಿನ ನಾನು ಇಲ್ಲಿ ತಗೊಂಡಿದ್ದೀನಿ. ಈಗ ಫಸ್ಟ್ ಇದನ್ನ ರುಬ್ಕೊಳ್ಳೋದಕ್ಕೆ, ಮಸಾಲೆನ ರುಬ್ಕೊಳ್ಳೋದಕ್ಕೆ ಇದನ್ನೆಲ್ಲ ಫಸ್ಟ್ ಖಾರಕ್ಕೆ ಎಲ್ಲ ರುಬ್ಕೊಂಡ್ ಬಿಡೋಣ. ಈಗ ಈ ಮಸಾಲೆಗೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಯಾವ್ದನ್ನ ಬಿಟ್ಟು ಅಂದ್ರೆ ಈ ಕಾಳನ್ನ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ನಾನು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಇಲ್ಲಿ ನಾನು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಸಾಕು. ಈಗ ಎಣ್ಣೆ ಇದು ಕಾದ್ಮೇಲೆ 1 by 1 ಎಲ್ಲಾನು ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋ ತನಕ. ಈಗೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈಗ ಒಗ್ಗರಣೆ ಆಗಿದೆ ಇದು. ಈಗ ಒಗ್ಗರಣೆ ಆಗಿರೋದಕ್ಕೆ ನಾವು ಕಾಳು ಮತ್ತೆ ಬೇಯಿಸ್ಕೊಂಡಿರೋದು ಕಾಳು ಮತ್ತೆ ಮಸಾಲೆ ಮತ್ತೆ ಕಡುಬು ರೆಡಿ ಇದೆಯಲ್ಲ, ಆ ಕಡುಬುನ 3ನ ಒಟ್ಟಿಗೆ ಅದಕ್ಕೆ ಹಾಕ್ಬಿಡಿ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾಗಿದೆ. ಲಾಸ್ಟಿಗೆ ಸ್ವಲ್ಪ 1 ಬೌಲ್ ಅಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ನಾನು ಹಾಕಿದ್ನಲ್ಲ ಅಷ್ಟೇ ಸಾಕು, ಜಾಸ್ತಿ ಏನು ಬೇಡ. ಈಗ ಲಾಸ್ಟಿಗೆ ಒಂಚೂರು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಚೂರು ಮೆಣಸಿನ್ಕಾಯಿ ಇರೋದ್ರಿಂದ ಸ್ವಲ್ಪ ಘಾಟ ಆಗತ್ತೆ. ಈಗ ಇದು ಫ್ರೈ ಮಾಡ್ಕೊಂಡಾಗಿದೆ. ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನ ಸ್ವಲ್ಪ ತಣ್ಣಕ್ಕೆ ಹಾಕ್ಬೇಕು. ತಣ್ಣಕ್ಕಾಗೋ ತನಕ ಇದನ್ನ ಬಿಡೋಣ. ಬಿಟ್ಬಿಟ್ಟು ಆಮೇಲೆ ಇದನ್ನೆಲ್ಲಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ, ರುಬ್ಕೊಳ್ಳೋಣ. ಈಗ ಎಣ್ಣೆ ಹಾಕೊಳ್ಬೇಕು. ಎಣ್ಣೆ 2 ಸ್ಪೂನ್ 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಇಂಗು, ಮತ್ತೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ.
ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಈರುಳ್ಳಿನ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈಗ ಇದು ಬೆಂದಿದೆ ನೋಡೋಣ. ಈಗ ಇದು ಬೆಂದಿದೆ, 15 ಮಿನಿಟ್ಸ್ ಬೇಯಿಸಿದೀನಿ. ಈಗ ಇದನ್ನ ಸ್ವೀಟ್ಗೆ ಮತ್ತೆ ಖಾರಕ್ಕೆ ಸಪರೇಟ್ ಮಾಡ್ಕೊಳ್ಳೋಣ. ಸಪರೇಟ್ ಮಾಡ್ಕೊಂಡು ಈಗ ಖಾರಕ್ಕೆ ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆಗೆ ಎಣ್ಣೆ ಜೊತೆಗೆ ಇಂಗು, ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ 2 ಈರುಳ್ಳಿ ಅಷ್ಟೇ. ಈಗ ಈ ಮಸಾಲೆ ರೆಡಿ ಇದೆ, ರುಬ್ಬಿಟ್ಕೊಂಡಿದ್ದೀನಿ. ಇದು ಖಾರಕ್ಕೆ ಮತ್ತೆ ಇದು ಸ್ವೀಟ್ಗೂ ಸಹ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಈ ಸ್ವೀಟ್ಗೆ ಇಲ್ಲಿ ಕಾಯಿ ತುರಿ ಮತ್ತೆ ಏಲಕ್ಕಿ, ಗಸಗಸೆ ಮತ್ತೆ ಲವಂಗ ಅವಾಗ್ಲೇ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸ್, ಅದನ್ನೆಲ್ಲ ಹಾಕಿ ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿಟ್ಕೊಳ್ಬೇಕು. ಒಗ್ಗರಣೆ ಸ್ವಲ್ಪ ಫ್ರೈ ಆಗ್ತಾ ಇರ್ಲಿ. ಈ ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ಸೈಡ್ ಬೈ ಸೈಡ್ ಸ್ವೀಟು ಸಹ ಮಾಡ್ಕೊಳ್ಳೋಣ. ಇಲ್ಲಿ ತುಪ್ಪ ಹಾಕೊಂಡು ತುಪ್ಪಕ್ಕೆ ಸ್ವಲ್ಪ ಪ್ಯಾನ್ಗೆ ನಾನು ದ್ರಾಕ್ಷಿ ಮತ್ತೆ ಗೋಡಂಬಿನ ಹಾಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಸ್ವೀಟು ಮತ್ತೆ ಖಾರಕ್ಕೆ ಸಪರೇಟ್ ಮಾಡಿಟ್ಕೊಂಡಿದ್ದೀನಿ. ಇದು ಖಾರಕ್ಕೆ ಸ್ವಲ್ಪ ಜಾಸ್ತಿ, ಸ್ವೀಟ್ಗೆ ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ದೀನಿ. ಅದು ಬೆಂದಾಗಿತ್ತಲ್ಲ ಅದನ್ನ ಈಗ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಈಗ ಇದೆಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು 1 ಬೌಲ್ ಬೆಲ್ಲ ಇತ್ತಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಆಮೇಲೆ ಬೆಲ್ಲ ಆದ್ಮೇಲೆ ರುಬ್ಬಿರೋಂಥ ಕಾಯಿ, ಗಸಗಸೆ, ಏಲಕ್ಕಿ ಎಲ್ಲ ರುಬ್ಬಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಳ್ಳಿ. ಮತ್ತೆ ಇದಕ್ಕೆ ಚೂರು ಹೀಗೆ ಕೈ ಆಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ಕಡುಬನ್ನ ಹಾಕೊಳ್ಳೋಣ. ಈಗ ಇದು ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಎತ್ತಿಟ್ಕೊಂಡಿರೋಂಥ ಕಡುಬನ್ನ ಇದಕ್ಕೆ ಹಾಕೊಳ್ಳಿ. ಇದಕ್ಕೂ ಅಷ್ಟೇ, ನಿಮ್ಗೆ ಇನ್ನೂ ತೆಳ್ಳಗ್ ಬೇಕಂದ್ರೆ ತೆಳ್ಳಗ್ ಮಾಡ್ಕೊಳ್ಬಹುದು. ಸ್ವೀಟ್ ಬೇಕಂದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ನೀವು. ನಾನ್ 1 ಬೌಲ್ ಹಾಕಿದೀನಿ. ನಿಮ್ಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಸ್ವೀಟ್ ನ ಹಾಕೊಳ್ಬಹುದು. ಇದಕ್ಕೂ ಅಷ್ಟೇ ಸೈಡ್ ಬೈ ಸೈಡ್ ಇದು ಆಗ್ತಾ ಇರೋದ್ರಿಂದ ಖಾರಕ್ಕೂ ಅಷ್ಟೇ, ನಿಮ್ಗೆ ಖಾರ ಬೇಕಾದ್ರೆ ಇನ್ನೂ ಹೆಚ್ಚಿಸ್ಕೊಳ್ಳಿ. ಮತ್ತೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಂಡು ಒಂದ್ಸತಿ ಇಲ್ಲಿ ಲಾಸ್ಟ್ಗೆ ಟೇಸ್ಟ್ ನ ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈಗ ಇದೆರಡು ಒಂದ್ ಸ್ವಲ್ಪ ಚೆನ್ನಾಗಿ ಒಂದೇ ಒಂದು ಕುದಿ ಬಂದ್ರೆ ಸಾಕು. ಒಂದ್ ಕುದಿ ಬರ್ಲಿ, ಒಂದ್ ಕುದಿ ಬರೋ ತನಕ ಇದನ್ನ ಕುದಿಸ್ಕೊಳ್ಬೇಕು ಅಷ್ಟೇ. ಒಂದ್ ಕುದಿ ಬಂದ್ರೆ ಕುದಿಸ್ಕೊಂಡ್ರೆ ಸಾಕು, ಇದು ರೆಡಿ ಆಗೋಗುತ್ತೆ. ಈಗ ಅದನ್ನೆಲ್ಲ ಹಾಕಿದೀನಿ. ಈಗ ನೀರು ಅಷ್ಟೇ, ಇದು ಸ್ವಲ್ಪ ಗಟ್ಟಿ ಆಯ್ತು. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ. ಇದಕ್ಕೆ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಇದನ್ನ ರೆಡಿ ಮಾಡ್ಕೊಳ್ಬೇಕು. ಮಸಾಲ ಪುರಿ ಎಲ್ಲ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿಗಿದ್ರೆ ಚೆನ್ನಾಗಿರತ್ತೆ ಇದು. ಈಗ ಸ್ವೀಟ್ ಕಡುಬು ಮತ್ತೆ ಖಾರ ಕಡುಬು 2 ರೆಡಿ ಇದೆ. ಇದು ಈವ್ನಿಂಗ್ ಸ್ನಾಕ್ ತರನು ನೀವು ತಿನ್ಬಹುದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ರೂ ನೀವು ತಿನ್ಬಹುದು. ನೀವು ಈ ಆಪರ್ಚುನಿಟಿ ಕೊಟ್ಟಂತ TV9 ಅವ್ರಿಗೆ ತುಂಬಾನೇ ಧನ್ಯವಾದಗಳು. ಅಂಡ್ ಇದು ಟೇಸ್ಟ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೀವು ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಂಡ್ TV9ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.